ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥದ್ದು ಜನರ ಪಕ್ಷ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ಪಕ್ಷ ಆಗಿರ್ತದೆ SDPI. ಹಾಗಾಗಿ ನಾವು ಯಾರನ್ನೂ ದೂರ ಇಡಬಾರ್ದು, ಯಾರೊಂದಿಗೂ ನಾವು ವೈಮನಸ್ಸಿರಬಾರ್ದು, ಎಲ್ಲರನ್ನ ಒಳಗೊಳ್ಳಬೇಕು ಈ ಪಕ್ಷ. ಯಾಕಂದ್ರೆ ಇದು ಎಲ್ಲರ ಪಕ್ಷ, ಇದು ಯಾವುದೋ ಅಪ್ಪ ಮಕ್ಕಳ ಅಮ್ಮ ಮಕ್ಕಳ ಪಕ್ಷ ಅಲ್ಲ, ಇದು ಜನರ ಪಕ್ಷ, ಜನರಿಗಾಗಿರುವ ಪಕ್ಷ. ಹಾಗಾಗಿ ಎಲ್ಲರನ್ನ ಒಳಗೊಳ್ಳಬೇಕು. ಈ ಪಕ್ಷದ ಸೇವೆ ಎಲ್ಲರಿಗೂ ಸಿಗಬೇಕು. ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಸರ್ಕಾರದ ಸೌಲಭ್ಯಗಳಿರ್ಬೋದು, ಬೇರೆ ಯಾವುದೇ ಸೌಲಭ್ಯಗಳು ಅವರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು. ನಾನು ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಹೇಳಿದೆ, ನಮ್ಮ ಕಚೇರಿ ಅಂತಂದ್ರೆ ಅದು ಪಕ್ಷದ ಕಚೇರಿ ಅಲ್ಲ, ಅದು ಜನರ ಕಚೇರಿ ಅಂತ ಹೇಳಿ. ಯಾಕೆಂದ್ರೆ ಆ ಕಚೇರಿಯಲ್ಲಿ ಜನರ ಕಷ್ಟ, ಅವರ ಕಾರ್ಪಣ್ಯಗಳು, ಅವರ ಇಶ್ಯೂಗಳು, ಅದನ್ನ ಮಾತನಾಡಲಿಕ್ಕೆ, ಅದನ್ನ ಹಿಯರಿಂಗ್ ಮಾಡಲಿಕ್ಕೆ, ಅವರಿಗೆ ಬೇಕಾದ ಸೌಲಭ್ಯವನ್ನು ಕಳಿಸ್ಕೊಳ್ಳಿರುವಂಥ ಒಂದು ಕಚೇರಿ ಆಗಿರ್ತದೆ. ಒಂದು ಸಂಪರ್ಕ, ಸಾರ್ವಜನಿಕ ಸಂಪರ್ಕಕ್ಕೋಸ್ಕರ ಒಂದು ಕಚೇರಿ ಆಗಿರ್ತದೆ. ಅದು ಸದಾ ತೆರೆದಿರಬೇಕು, ಸದಾ ಜನರಿಗೆ ಸೇವೆಗೆ ಲಭ್ಯ ಇರಬೇಕು, ಜನರ ಸೇವೆಗೆ ಮುತುವರ್ಜಿಯನ್ನು ವಹಿಸಬೇಕು. ಆಲ್ರೆಡಿ ಈ ಒಂದು ಪಡುಬಿದ್ರಿ ಗ್ರಾಮದಲ್ಲಿ ಉತ್ತಮ ಸೇವೆಯನ್ನ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ಉತ್ತಮ ರೀತಿಯಲ್ಲಿ ನಿಮ್ಮ ಸೇವೆ, ನಿಮ್ಮ ರಾಜಕೀಯ ಈ ಒಂದು ಕಚೇರಿ ವೇದಿಕೆ ಆಗಲಿ ಅಂತೇಳಿ ಹಾರೈಸ್ತಾ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಇವತ್ತು ರಾಜಕೀಯ ವ್ಯವಸ್ಥೆ ತುಂಬಾ ಹದಗೆಟ್ಟು ಹೋಗಿರುವುದನ್ನು ನೀವು ಕಂಡಿದ್ದೀರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹನೀಯರು, ಲಕ್ಷಾಂತರ ಜನ ಈ ದೇಶಕ್ಕಾಗಿ ಪ್ರಾಣ ಅರ್ಪಿಸಿದ್ರು, ಈ ದೇಶಕ್ಕಾಗಿ ಕಷ್ಟ ನಷ್ಟಗಳನ್ನು ಅರ್ಪಿಸಿದ್ರು, ಈ ದೇಶಕ್ಕಾಗಿ 10 ವರ್ಷಗಳ ಜೈಲಲ್ಲಿದ್ರು. ಸರಿಸುಮಾರು 190 ವರ್ಷಗಳ ಹೋರಾಟದಿಂದ ಆಗಿರ್ತದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರು. ಇದನ್ನ ನಾವು ಮರಿಬಾರದು, ಇದನ್ನ ನಾವು ಯಾವತ್ತೂ ಮರಿಬಾರದು. 190 ವರ್ಷಗಳ ಸುದೀರ್ಘ ಹೋರಾಟದ ಮೂಲಕ, ತ್ಯಾಗ ಮೂಲಕ, ಪರಿತ್ಯಾಗಗಳ ಮೂಲಕ ಆಗಿರ್ತದೆ ಈ ದೇಶಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಆ ಸ್ವಾತಂತ್ರ್ಯ ನಂತರದ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹನೀಯರು ಏನಿದ್ದಾರೆ, ಅವರಿಗೆ ಈ ದೇಶದ ಬಗ್ಗೆ ಒಂದು ಕನಸಿತ್ತು. ಈ ದೇಶ ಹೇಗಾಗಬೇಕು ಅಂತ ಹೇಳಿ. ಈ ದೇಶ ಎಲ್ಲರಿಗೂ ಸಮಾನ ಅವಕಾಶಗಳಿರುವ ಒಂದು ದೇಶ ಆಗಬೇಕು. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗೌರವದಿಂದ ಬದುಕಬೇಕು. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ದೇಶದ ಸಂಪನ್ಮೂಲಗಳು ಏನಿದೆಯೋ ಅದರ ಫಲಾನುಭವಿ ಆಗಬೇಕು. ಸಮಾಜ ನಿರ್ಮಾಣ ಆಗಬೇಕು. ಇಲ್ಲಿ ಎಲ್ರಿಗೂ ಉದ್ಯೋಗ ಸಿಗಬೇಕು, ಗೌರವದಿಂದ ಬದುಕುವ ಒಂದು ಮನೆ ಇರಬೇಕು, ಇಲ್ಲಿ ಎಲ್ಲರಿಗೂ ಉಚಿತವಾದಂಥ ಆರೋಗ್ಯ ವ್ಯವಸ್ಥೆ ಇರಬೇಕು, ಉಚಿತವಾದಂಥ ಶಿಕ್ಷಣ ವ್ಯವಸ್ಥೆ ಇರಬೇಕು. ಇದೆಲ್ಲ ಆಗಿರ್ತದೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರು ಕಂಡಂತಹ ಕನಸು. ಒಂದು ಕಲ್ಯಾಣ ರಾಜ್ಯದ ಕಲ್ಪನೆ ಆಗಿತ್ತು, ದ ಡ್ರೀಮ್ ಆಫ್ ವೆಲ್ಫೇರ್ ಸ್ಟೇಟ್. ಆದರೆ ದುರದೃಷ್ಟವಶಾತ್ ಈ ಒಂದು 7-8 ದಶಕಗಳಲ್ಲಿ ನಮ್ಮನ್ನಾಳಿದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ಕನಸನ್ನ ನನಸು ಮಾಡಲಿಕ್ಕೆ ವಿಫಲವಾಗಿದೆ. ಸ್ವಾತಂತ್ರ್ಯ ನಂತರ ಇಷ್ಟು ವರ್ಷಗಳ ಕಾಲವೂ ಕೂಡ ನಮಗೆ ಒಂದು ಸ್ವತಂತ್ರವಾಗಿ ಬದುಕುವ, ಒಂದು ಗೌರವದಿಂದ ಬದುಕುವ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿಲ್ಲ. ಈ ದೇಶದಲ್ಲಿ ಇವತ್ತು ಹಸಿವಿನಿಂದ ಸಾಯ್ತಾ ಇದ್ದಾರೆ, ಪ್ರತಿನಿತ್ಯ ಭಯದಿಂದ ಬದುಕ್ತಾ ಇದ್ದಾರೆ. ಪ್ರತಿನಿತ್ಯ ಭಯ, ಅದರಲ್ಲೂ ವಿಶೇಷವಾಗಿ ಇಲ್ಲಿನ ಅಲ್ಪಸಂಖ್ಯಾತರು, ಇಲ್ಲಿನ ದಲಿತರು, ಇಲ್ಲಿನ ಆದಿವಾಸಿಗಳು, ಇಲ್ಲಿನ ಮಹಿಳೆಯರು ಭಯದಿಂದ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಏನಾಗ್ತದೆ ಅಂತ ಗೊತ್ತಿಲ್ಲ. ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿ ಈ 7-8 ದಶಕಗಳಲ್ಲಿ ನಮ್ಮನ್ನ ಆಳುವಂತ ಈ ರಾಜಕೀಯ ಪಕ್ಷಗಳು ಈ ದೇಶವನ್ನು ಎತ್ತ ಕೊಂಡೊಯ್ತಾ ಇದ್ದಾರೆ. ಎಲ್ಲಿಗೆ ಕೊಂಡೊಯ್ತಾ ಇದ್ದಾರೆ?
ಏನು ಸಂದೇಶವನ್ನ ಕೊಡ್ತಾ ಇದ್ದಾರೆ? ಮಣಿಪುರವನ್ನ ನೋಡಿ. ಮಣಿಪುರ ಅನ್ನುವಂಥದ್ದು ನಮ್ಮ ಈ ದೇಶದಲ್ಲಿರುವಂತಹ ಒಂದು ಪುಟ್ಟ ರಾಜ್ಯ. ಕಳೆದ 2 ವರ್ಷಗಳಿಂದ ಅಲ್ಲಿ ಜನಾಂಗೀಯ ಗಲಭೆ ನಡೀತಾ ಇದೆ. ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು. ಕಳೆದ 2 ವರ್ಷಗಳಿಂದ ಜನಾಂಗೀಯ ಗಲಭೆ ಅಲ್ಲಿ ನಡೀತಾ ಇದೆ. ಜನಾಂಗಗಳ ನಡುವೆ ಗಲಭೆ. ಸಾವಿರಾರು ಮಂದಿ ಮನೆ ಮಠ ಬಿಟ್ಟಿದ್ದಾರೆ. 400ಕ್ಕಿಂತಲೂ ಹೆಚ್ಚು ಚರ್ಚ್ಗಳು, ದೇವಸ್ಥಾನಗಳು ಅಲ್ಲಿ ಧ್ವಂಸ ಆಗಿದೆ. ಮಹಿಳೆಯರನ್ನು ಅದು ಬತ್ತಲೆ ಮೆರವಣಿಗೆ ಮಾಡಲಾಗ್ತಾ ಇದೆ. ಅಂದ್ರೆ ನಮ್ಮ ಸರ್ಕಾರಗಳು ಎಲ್ಲಿದೆ? 2 ವರ್ಷದಿಂದ ಜನಾಂಗೀಯ ಗಲಭೆ ನಡೀತಾ ಇರುವಂತಹ ಈ ರಾಜ್ಯಕ್ಕೆ ಈ ದೇಶದ ಪ್ರಧಾನಮಂತ್ರಿ ಒಮ್ಮೆಯೂ ಭೇಟಿ ಕೊಡುವುದಿಲ್ಲ ಅನ್ನುವಂಥದ್ದು ಈ ನಾಡಿನ ದುರಂತ ಅಂತ ಹೇಳಿ ನಾನು ಹೇಳ್ತೇನೆ. ನೀವು ಅಮೆರಿಕಾಗೆ ಹೋಗ್ತೀರಿ, ನೀವು ಫ್ರಾನ್ಸ್ಗೆ ಹೋಗ್ತೀರಿ, ನೀವು ಕುವೈತ್ಗೆ ಹೋಗ್ತೀರಿ, ನೀವು ದುಬೈಗೆ ಹೋಗ್ತೀರಿ, ನೀವು ಫಿಲಿಪೈನ್ಸ್ಗೆ ಹೋಗ್ತೀರಿ. ನೀವು ಈ ದೇಶದ, ಈ ಪ್ರಪಂಚದ ಎಲ್ಲಾ ದೇಶಗಳಿಗೆ ಸುತ್ತಬೇಕಾದ್ರೆ ಅಲ್ಲಿ ಶಾಂತಿಯ ಮಾತಾಡ್ತೀರಿ, ಅಲ್ಲಿ ಭಯೋತ್ಪಾದನೆ ನಿಗ್ರಹ ಮಾಡುವ ಮಾತಾಡ್ತೀರಿ, ಎಲ್ಲವೂ ಶಾಂತಿ ನೆಲೆಸಬೇಕು ಅಂತ ಹೇಳ್ತೀರಿ. ಆದ್ರೆ ನೀವೇ ಆಳುವ ಈ ರಾಷ್ಟ್ರದಲ್ಲಿ ಕಳೆದ 2 ವರ್ಷದಲ್ಲಿ ಜನಾಂಗೀಯ ಗಲಭೆಗಳಿಂದ ತತ್ತರಿಸುವಂತಹ ಮಣಿಪುರಕ್ಕೆ ಪರಿಹಾರ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಯಾವ ರಾಜ್ಯಭಾರವನ್ನ ಮಾಡ್ತಾ ಇದ್ದೀರಿ? ಯಾವ ವಿಶ್ವಗುರು ನೀವು? ಬಿಜೆಪಿಗೆ ಓಟು ಹಾಕುವ, ಬಿಜೆಪಿಗೆ ಬೆಂಬಲಿಸುವ, ಬಿಜೆಪಿಗೆ ವಾ ಎನ್ನುವ ನನ್ನ ಸಹೋದರಲ್ಲಿ ನಾನು ಕೇಳುವಂಥದ್ದು, ನಮ್ಮದೇ ರಾಜ್ಯದ ಜನರು ಜನಾಂಗೀಯ ಗಲಭೆಗಳಿಂದ ತತ್ತರಿಸಬೇಕಾದ್ರೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ, ಅದನ್ನ ಸಮನಗೊಳಿಸಲಿಕ್ಕೆ, ಅದನ್ನ ಸಮಾಧಾನ ಮಾಡಲಿಕ್ಕೆ ನರೇಂದ್ರ ಮೋದಿಗೆ ಸಾಧ್ಯ ಇಲ್ವಾ? 2 ಜನಾಂಗಗಳ ನಡುವೆ ಅಲ್ಲಿ ಗಲಭೆ ನಡೀತಾ ಇದೆ. ಪ್ರಧಾನಮಂತ್ರಿಯವರು ಆ 2 ಜನಾಂಗದ ಮುಖಂಡರನ್ನ ಕರೆದು ಒಂದು ಶಾಂತಿ ಒಪ್ಪಂದ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಒಂದು ಶಾಂತಿಯನ್ನ ತಗೊಂಡು ಬರ್ಲಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ವಾ? ಇದೇನಾ ನೀವು ನಡೆಸ್ತಾ ಇರುವಂತಹ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್? ಇದೇನಾ ನಿಮ್ಮ ವಿಶ್ವಗುರು ಮಾಡೆಲ್? ಅಂದ್ರೆ ಈ ದೇಶದಲ್ಲಿ ಶೋಷಿತ ಸಮುದಾಯಗಳಿಗೆ ಒಂದು ರಕ್ಷಣೆ ಇಲ್ಲದಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಪ್ರಭುತ್ವಗಳೇ ಇಲ್ಲಿ ಶಾಂತಿ ನಡೆಸುವುದನ್ನು ಇಷ್ಟಪಡುವುದಿಲ್ಲ ಅಂತ ಹೇಳಬೇಕಾಗ್ತದೆ. ಈ ವಿಚಾರದಲ್ಲಿ ಅಲ್ಲಿಗೆ ಯಾರು ಕೂಡ ಭೇಟಿ ಕೊಡಲಿಕ್ಕೆ ತಯಾರಿಲ್ಲ, ಸಮಾಧಾನ ಮಾಡಲಿಕ್ಕೆ ತಯಾರಿಲ್ಲ. ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಕೀಯ ವ್ಯವಸ್ಥೆಯಲ್ಲಿ ಈ ರಾಜಕೀಯವನ್ನ ಶುದ್ಧಿಗೊಳಿಸುವ, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವ, ಎಲ್ಲರಿಗೂ ಉದ್ಯೋಗ ನೀಡುವ ಏನು ಕಾನ್ಸೆಪ್ಟ್ ಇದೆಯೋ ಅದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ವರದಿ ಹೇಳ್ತದೆ 1981ರಿಂದ ಯಾರಿಗೂ ಸೈಟ್ ಕೊಟ್ಟಿಲ್ಲ. ಪಡುಬಿದ್ರಿಯಲ್ಲಿ ಸೈಟ್ ಕೊಟ್ಟಿದ್ದಾರ? ಪಂಚಾಯತ್ ಮೆಂಬರ್ ಇದ್ದಾರ? ಸೈಟ್ ಕೊಟ್ಟಿದ್ದೀರಾ? ಎಷ್ಟು ವರ್ಷ ಆಯ್ತು ಸೈಟ್ ಕೊಡದೆ? 25 ವರ್ಷ ಆಯ್ತು. ನೋಡಿ, ಕಳೆದ 25 ವರ್ಷದಿಂದ ಪಡುಬಿದ್ರಿಯಲ್ಲಿ ಯಾರಿಗೂ ಸೈಟ್ ಕೊಟ್ಟಿಲ್ಲ. ಅದು ಇವರ ಸಮಸ್ಯೆ ಅಲ್ಲ, ಅದು ಪಂಚಾಯತಿಂದ ಕೊಡುವಂಥದ್ದಲ್ಲ, ಅದು ರಾಜ್ಯ ಸರ್ಕಾರ ಕೊಡಬೇಕು. 1981ರಿಂದ ಒಬ್ಬರಿಗೆ ಸೈಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ರಾಜಕೀಯವನ್ನ ನೀವು ಮಾಡ್ತಾ ಇದ್ದೀರಿ? ಎಲ್ಲಿದೆ ಸರ್ಕಾರ ಅಂತ ಕೇಳಬೇಕಾಗ್ತದೆ ನಾವು. ಕುಟುಂಬಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. 140 ಕೋಟಿ ಜನಸಂಖ್ಯೆ ಈ ದೇಶದಲ್ಲಿ. ಕುಟುಂಬಗಳು ಜಾಸ್ತಿ ಆದಾಗ ವಸತಿ ವ್ಯವಸ್ಥೆ ಬೇಕಾಗ್ತದೆ. ಸರ್ಕಾರ ಬಡವರಿಗೆ ಸೈಟ್ ಕೊಡಬೇಕಾಗ್ತದೆ. ಅಂದ್ರೆ ಸಮಾಜದ ಬಡವರಿಗೆ, ಶೋಷಿತ ವರ್ಗಗಳಿಗೆ ಬೇಕಾದ ಸೌಲಭ್ಯಗಳನ್ನ ಈ ಸರ್ಕಾರಗಳು ಮಾಡ್ತಾ ಇಲ್ಲ. ಸರ್ಕಾರ ಅಥವಾ ಇಲ್ಲಿನ ಮಂತ್ರಿ, ಇಲ್ಲಿ ಶಾಸಕರು ಹೇಗಾಗಿದ್ದಾರೆ ಅಂತಂದ್ರೆ ಸ್ವಜನ ಪಕ್ಷಪಾತ, ಜಾತಿವಾದ, ಅವರಿಗೆ ಬೇಕಾಗಿ ಅವರು ಆಡಳಿತ ಮಾಡೋದು. ನಾನು MLA ಆಗಿರ್ಬೇಕು, ನಾನು ಯಾವತ್ತು MLA ಆಗಿರ್ಬೇಕು, ಯಾವತ್ತು ಮಂತ್ರಿ ಆಗಿರ್ಬೇಕು, ನನ್ನ ನಂತರ ನನ್ನ ಮಗ ಬರಬೇಕು, ನನ್ನ ಮಗಳು ಬರಬೇಕು. ಈ ಚುನಾವಣೆಯಲ್ಲಿ ನೋಡಿ, ಕಳೆದ MP ಚುನಾವಣೆಯಲ್ಲಿ
ಎಲ್ಲ ಶಾಸಕರ ಮಂತ್ರಿಗಳ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಒಬ್ಬ ಮಂತ್ರಿಯ ಮಗನಿಗೆ, ಬೆಳಗಾಂನಲ್ಲಿ ಎಲ್ಲಿ ನೋಡಿ ನೀವು, ಬೆಳಗಾಂನಲ್ಲಿ ಒಬ್ಬರು ಮಂತ್ರಿಯ ಮಗಳಿಗೆ, ಬೀದರ್ನಲ್ಲಿ ಮಂತ್ರಿಯ ಮಗನಿಗೆ, ಎಲ್ಲ ಕಡೆ ಆಲ್ಮೋಸ್ಟ್ ಅವರವರ ಮಂತ್ರಿಯ ಮಕ್ಕಳಿಗೆ. ಇದರ ಅರ್ಥ ಏನು? ಅವರ ರಾಜಕೀಯದ ನಂತರ ಅವರ ಮಕ್ಕಳು, ಆ ನಂತರ ಅವರ ಮೊಮ್ಮಕ್ಕಳು, ಬೇರೆಯವರಿಗೆ ಅವಕಾಶ ಇಲ್ಲ. ಬೇರೆಯವರೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಬ್ಯಾನರ್ ಹಾಕೊಳ್ಳೋದು. ಏನು ಯೂತ್ ಕಾಂಗ್ರೆಸ್ ನಲ್ಲಿ ಬ್ಯಾನರ್ ಹಾಕಿಕೊಂಡು ಹೆಮ್ಮೆ ಪಡುವುದಲ್ಲ. ನನ್ನ ಯುವಕರಿಗೆ ನಾನು ಹೇಳುವಂತದ್ದು, ನಿಮಗೆ ಭವಿಷ್ಯ ಇಲ್ಲ, ರಾಜಕೀಯವಾಗಿ ನಿಮಗೆ ಭವಿಷ್ಯ ಇಲ್ಲ. ನೀವು ಯಾವುದೇ ಸಮುದಾಯದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಸ್ವಾಭಿಮಾನದ ರಾಜಕೀಯ ಬೇಕಾದ್ರೆ, ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾದ್ರೆ, ಅದು ಒಂದು ವೇದಿಕೆ ಇದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಸ್ವಾಭಿಮಾನದ ರಾಜಕೀಯ, ಬಕೆಟ್ ರಾಜಕೀಯಕ್ಕೆ ಇಲ್ಲಿ ಅವಕಾಶ ಇಲ್ಲ. ಬಕೆಟ್ ರಾಜಕೀಯಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಗೌರವದ ರಾಜಕೀಯ ಇದೆ. ಇಲ್ಲಿ ಒಬ್ಬ ಕಾರ್ಯಕರ್ತನಿಗೂ ಒಬ್ಬ ಲೀಡರ್ನಿಗೂ ಗೌರವ ಇದೆ. ಇಲ್ಲಿ ಒಬ್ಬ ನಾಯಕ ಅಂತೇಳಿ ಆಕಾಶಕ್ಕೆ ಹತ್ತಿಸುವ, ಒಬ್ಬ ಕಾರ್ಯಕರ್ತ ಅಂತ ಕೆಳಗೆ ಕುಳಿಸುವ ವ್ಯವಸ್ಥೆ ಇಲ್ಲ. ಇಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿರುವ ಒಂದು ರಾಜಕೀಯ ಪಕ್ಷ ಇದು. ಮಂತ್ರಿಗಳ ಅಲ್ಲಿ ಮನೆ ಮುಂದೆ ಅಲ್ಲಿ ಇಲ್ಲಿ ಬಕೆಟ್ ಹಿಡಿದುಕೊಂಡು ರಾಜಕಾರಣ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ. ನಾನು ನನ್ನ ಯುವ ಮಿತ್ರರಿಗೆ ಹೇಳುವಂತದ್ದು, ಈ ರೀತಿ ನಿಮ್ಮ ಭವಿಷ್ಯವನ್ನ ಈ ರೀತಿ ಹಾಳು ಮಾಡಿಕೊಳ್ಳದೆ, ಸ್ವಾಭಿಮಾನದ ರಾಜಕಾರಣಕ್ಕೆ, ಸಜ್ಜನರ ರಾಜಕಾರಣಕ್ಕೆ, ಸಾರ್ವಜನಿಕರ ರಾಜಕಾರಣಕ್ಕೆ, ಜನರ ರಾಜಕಾರಣಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಬನ್ನಿ. ಎಂತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಮೊನ್ನೆ ನಿಮ್ಗೆ ಎಲ್ಲರಿಗೂ ಕೂಡ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಪುಂಖಾನುಪುಂಖವಾಗಿ ಸುದ್ದಿ ಬಂತು. ನಿಮ್ದು ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್. ಏನು? ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟು ಕೋರ್ಟ್ಗೆ ಅದನ್ನು ಸಲ್ಲಿಸಿದೆ. ಆಗ್ಲಿ, ನೋ ಪ್ರಾಬ್ಲಮ್. ಈ ಸಿದ್ದರಾಮಯ್ಯನವರ ಮೇಲೆ ಈ ರೀತಿ ಒಂದು ಕೇಸ್ ಕೊಟ್ಟ ಹಿನ್ನೆಲೆ, ಇವರನ್ನ ರಾಜಕೀಯವಾಗಿ ಅಪಮಾನಗೊಳಿಸಬೇಕು ಅಥವಾ ಮುಗಿಸ್ಬೇಕು ಅನ್ನಂತ ಹಿನ್ನೆಲೆಯಲ್ಲಿ ಬಿಜೆಪಿಯ ಷಡ್ಯಂತ್ರ ಅಂತೇಳಿ ಕಾಂಗ್ರೆಸ್ನವರು ಹೇಳ್ತಾರೆ. ಬಿಜೆಪಿಯವರು ಷಡ್ಯಂತ್ರದಿಂದ ಒಂದು ಸುಳ್ಳು ಕೇಸನ್ನ ಹಾಕಿ ಸಿದ್ದರಾಮಯ್ಯನವರನ್ನ ಸಿಕ್ಕಿಸಲಿಕ್ಕೆ ನೋಡಿದ್ರು ಅಂತ. ಹೌದಾ? ಸುಳ್ಳು ಕೇಸುಗಳ ಮೂಲಕ ನಾನೇನು ತಪ್ಪು ಮಾಡಿಲ್ಲ, ಮುಖ್ಯಮಂತ್ರಿಗಳ ಮುಖಾಂತರ ಕುಟುಂಬ ಏನೂ ತಪ್ಪು ಮಾಡಿಲ್ಲ. ಬಿಜೆಪಿ ಇದನ್ನ ಸುಳ್ಳು ದೂರನ್ನ ಕೊಟ್ಟಿದೆ ಅಂತ ಹೇಳಿ ಅದು ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ ಲೋಕಾಯುಕ್ತ ತನಿಖೆ ಆಯ್ತು. ಲೋಕಾಯುಕ್ತ ಈಗ ಕ್ಲೀನ್ ಚಿಟ್ ಕೊಟ್ಟಿದೆ. ಇಡಿ ಒಂದು ಸೈಡ್ ತನಿಖೆ ನಡೆಸ್ತಾ ಇದೆ. ಸಿಬಿಐ ತನಿಖೆಗೆ ಯಾರೋ ಹೋಗಿದ್ರು ಕೋರ್ಟ್ಗೆ. ಕೋರ್ಟಲ್ಲೂ ಕೂಡ ಸಿಬಿಐ ತನಿಖೆ ಬೇಡ ಅಂತೇಳಿ ಆಯ್ತು. ಇದನ್ನೆಲ್ಲವನ್ನ ಮಾಡಲಿಕ್ಕೆ, ಕ್ಲೀನ್ ಚಿಟ್ ದೊರಕಲಿಕ್ಕೆ, ಸಿಬಿಐ ಬೇಡ ಅನ್ಲಿಕ್ಕೆ, ಈ ಕೋರ್ಟ್ನಲ್ಲಿ ಫೈಟ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಪರ ಬಂದದ್ದು ಯಾರು? ಅಡ್ವೊಕೇಟ್ಗಳು. ಈ ದೇಶದ ಟಾಪ್ ಮೋಸ್ಟ್ ಅಡ್ವೊಕೇಟ್ಗಳು, ಕಪಿಲ್ ಸಿಬಲ್ರಿಂದ ಹಿಡಿದು ಈ ದೇಶದ ಟಾಪ್ ಮೋಸ್ಟ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ಸ್ ಬಂದು ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡನೆ ಮಾಡಿದ್ರು. ಇದು ಬಿಜೆಪಿಯ ಕುತಂತ್ರದಿಂದ ಆದಂತಹ ರಾಜಕಾರಣ ಅಂತ ಹೇಳಿದ್ರು. ಎಲ್ಲವನ್ನ ಹೇಳಿ ಅವರನ್ನ ಕ್ಲೀನ್ ಚಿಟ್, ಅದು ಲೋಕಾಯುಕ್ತದಿಂದ ಇವರು ಮಾಡಿಸಿದ್ರು, ಅವರು ಮಾಡಿದ್ರು. ಲೋಕಾಯುಕ್ತ ಅನ್ನೋಂಥದ್ದು ಕರ್ನಾಟಕ ರಾಜ್ಯದ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ, ಸಿದ್ದರಾಮಯ್ಯನವರ ಅಂಡರ್ನಲ್ಲಿ ಬರುವಂತ ಒಂದು ಸಂಸ್ಥೆ. ಆ ವಿಷಯಕ್ಕೆ ನಾನು ಹೋಗೋದಿಲ್ಲ, ಅದನ್ನ ಪರಾಮರ್ಶಕ್ಕೆ ನಾನು ಹೋಗೋದಿಲ್ಲ, ಯಾರು ತಪ್ಪು ಯಾರು ಸರಿ ಅನ್ನೋಂಥದ್ದು. ಆದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮೇಲೆ ಒಂದು ಕೇಸ್ ಆದಾಗ ಅದನ್ನು ಕೂಡ ಸಂಪುಟದಲ್ಲಿ ಪಾಸ್ ಮಾಡಿ ಅವರ ವಿರುದ್ಧ ಇದು ಮಾಡಬಾರ್ದು ಅನ್ನೋಂಥ, ಅಥವಾ ಸಿಬಿಐ ತನಿಖೆ ಮಾಡಬಾರ್ದು ಅನ್ನೋಂಥ ಸಂಪುಟದಲ್ಲಿ ಒಂದು ಪಾಸ್ ಮಾಡಿಕೊಂಡ್ರು. ಸಿದ್ದರಾಮಯ್ಯನವರ ವಿರುದ್ಧ ಬಂದಾಗ, DK ಶಿವಕುಮಾರ್ ಅವರ ವಿರುದ್ಧ ಬಂದಾಗ, ಮಂತ್ರಿಗಳ ವಿರುದ್ಧ ಬಂದಾಗ ನೀವು ಇದೆಲ್ಲ ಬಿಜೆಪಿಯ ವಿರುದ್ಧ ಷಡ್ಯಂತ್ರ ಅಂತ ಹೇಳಿ ನಿಮಗೆ ಬೇಕಾದ ದೊಡ್ಡ ದೊಡ್ಡ ಅಡ್ವೊಕೇಟ್ ಅನ್ನು ತರಿಸಿ ನೀವು ಸೇಫ್ ಆಗ್ತೀರಿ. ಆದ್ರೆ ಇದೇ ಬಿಜೆಪಿಯ ಷಡ್ಯಂತ್ರದಿಂದ
ಬಿಜೆಪಿಯ ಷಡ್ಯಂತ್ರದಿಂದ ಜೈಲಿನಲ್ಲಿರುವಂತಹ ಅಮಾಯಕ ಜನರು ಏನ್ ಮಾಡಬೇಕು ಅನ್ನೋಂಥದ್ದು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕು. ಮುಸ್ಲಿಂ ದ್ವೇಷವನ್ನೇ ಉಸಿರಾಗಿಸಿಕೊಂಡಿರುವ, ಅಲ್ಪಸಂಖ್ಯಾತ ದ್ವೇಷವನ್ನೇ ಉಸಿರಾಗಿಸಿಕೊಂಡಿರುವ ಬಿಜೆಪಿ ಏನು, RSS ಏನು ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ, ಈ ಸರ್ಕಾರಕ್ಕೆ ಗೊತ್ತಿಲ್ವಾ? ನಿಮ್ಮ ಮೇಲೆ ಕೇಸಾದಾಗ, ನಿಮ್ಮ ಮೇಲೆ ಆರೋಪ ಬಂದಾಗ ಯಾವ ರೀತಿ ನೀವು ಗುರಾಣಿಯಾಗಿ ಎಲ್ಲವನ್ನು ಬಳಸ್ಕೊಳ್ತೀರಿ? ಸುಪ್ರೀಂ ಕೋರ್ಟ್ನ ಟಾಪ್ ವಕೀಲರನ್ನ ಕೋಟ್ಯಾಂತರ ರೂಪಾಯಿ ಕೊಟ್ಟು ನೇಮಿಸ್ಕೊಳ್ತೀರಿ. ಒಬ್ಬ ಬಡ ಅಮಾಯಕ ಇದೇ ಬಿಜೆಪಿಯ ಷಡ್ಯಂತ್ರದಿಂದ ಜೈಲಿಗೆ ಹೋದ್ರೆ ಅವರನ್ನ ಬಿಡಿಸುವುದು ಯಾರು ಸ್ವಾಮಿ? ಅವರಿಗೆ ಸಹಾಯ ಯಾರು ಸ್ವಾಮಿ? ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಉತ್ತರ ಹೇಳಬೇಕು. ಬಿಜೆಪಿಯ ಷಡ್ಯಂತ್ರದಿಂದ DJ ಹಳ್ಳಿ, KJ ಹಳ್ಳಿಯಲ್ಲಿ 450ಕ್ಕಿಂತಲೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ರು, ಅಮಾಯಕರನ್ನ ಅರೆಸ್ಟ್ ಮಾಡಿದ್ರು. ನಿಮಗೆ ಗೊತ್ತಿರಲಿ, DJ ಹಳ್ಳಿ, KJ ಹಳ್ಳಿ ಅನ್ನುವಂತ ಒಂದು ಗಲಭೆ ಕಾಂಗ್ರೆಸ್ನ ಎರಡು ಗುಂಪುಗಳ ನಡುವೆ ನಡೆದಂತಹ ಗಲಭೆ ಆಗಿರ್ತದೆ. ಅಂದ್ರೆ ಪ್ರವಾದಿ ನಿಂದನೆಯ ಒಂದು ಪೋಸ್ಟ್ ಬಂತು. ಅದರ ವಿರುದ್ಧವಾಗಿ ಕೆಲವು ಮುಸ್ಲಿಂ ಯುವಕರು ಪ್ರತಿಭಟನೆಯನ್ನು ಮಾಡಿದ್ರು, ಕಲ್ಲು ತೂರಾಟ ಮಾಡಿದ್ರು ಆಗಿರಬಹುದು. ಅಂದ್ರೆ ಭಾವನಾತ್ಮಕವಾಗಿ ಅದನ್ನ ಪ್ರತಿಸ್ಪಂದಿಸುವುದು, ಅದನ್ನ ನಾನು ಬೆಂಬಲಿಸ್ತಾ ಇಲ್ಲ. ಆ ನಂತರ ನಡೆದಂತ ಬೆಳವಣಿಗೆ ಇದೆಯಲ್ಲ, ಅದು ಕಾಂಗ್ರೆಸ್ನ ಎರಡು ಗುಂಪುಗಳ ನಡುವೆ ಇರುವಂತಹ ಒಂದು ದ್ವೇಷವನ್ನ ಅವರು MLA ಮನೆಯನ್ನ ಸುಡುವುದಕ್ಕೆ, ಬೇರೆ ಬೇರೆ ಗಲಭೆಗೆ ಅವರು ಬಳಸಿದ್ರು. ಆದ್ರೆ ಆ ಕೇಸ್ನಲ್ಲಿ ಅಮಾಯಕರನ್ನ ಫಿಕ್ಸ್ ಮಾಡಲಾಯಿತು. ಇವತ್ತಿಗೂ ಕೂಡ 37 ಜನ ಕಳೆದ 3 ವರ್ಷದಿಂದ ಅಲ್ಲಿ ಜೈಲಿನಲ್ಲಿದ್ದಾರೆ. ಅಲ್ಲಿ 3-4 ವರ್ಷದಿಂದ ಅಲ್ಲಿ ಜೈಲಿನಲ್ಲಿದ್ದಾರೆ 37 ಜನ ಅಮಾಯಕರು. 100% ನಾನು ಹೇಳ್ತೇನೆ. ಯಾಕೆಂದ್ರೆ ಅವತ್ತು ಗೃಹ ಮಂತ್ರಿ ಆಗಿದ್ದಂತ ಆರ್ ಅಶೋಕ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಮಾಡಿದಂತ ಒಂದು ಷಡ್ಯಂತ್ರ ಆಗಿರ್ತದೆ. ಬಿಜೆಪಿಯ ಷಡ್ಯಂತ್ರದಿಂದ ಜೈಲಿನಲ್ಲಿರುವ, RSS ನ ಷಡ್ಯಂತ್ರದಿಂದ ಜೈಲಿನಲ್ಲಿರುವ, ಬಜರಂಗ ದಳದ ಷಡ್ಯಂತ್ರದಿಂದ ಜೈಲಿನಲ್ಲಿರುವ ಆ ಅಮಾಯಕರನ್ನ ಬಿಡಿಸಲಿಕ್ಕೆ ಹಿತಾಸಕ್ತಿಯನ್ನ ಕಾಪಾಡುವುದಿಲ್ಲ. ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಹಾಗಾಗಿ ನಾವು ಗಂಭೀರವಾಗಿ ನಾವು ಪರಿಗಣಿಸಬೇಕು. ನೋಡಿ ಯಾವ ರೀತಿ ಇವರು ಯೂಸ್ ಮಾಡ್ತಾರೆ. ಕೆಲವು ಹಿಸ್ಟ್ರಿಯನ್ನ ನಿಮ್ಗೆ ಹೇಳಬೇಕು. ಏನು ಕೇಂದ್ರದಲ್ಲಿ ಮಂಡಲ್ ಕಮಿಷನ್ ಒಂದು ದೊಡ್ಡ ಹೋರಾಟ ನಡೀತು. ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬೇಕು ಅಂತ ಹೇಳಿ. ಇದರಲ್ಲಿ ಹಿರಿಯರಿದ್ರೆ ಅವರಿಗೆ ಗೊತ್ತಿರ್ತದೆ. ಮಂಡಲ್ ಆಯೋಗದ ಒಂದು ದೊಡ್ಡ ಹೋರಾಟ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು, ಮಂಡಲ್ ಕಮಿಷನ್. ಆ ದೊಡ್ಡ ಹೋರಾಟದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಅದು VP ಸಿಂಗ್ ಕಾಲಘಟ್ಟದಲ್ಲಿ ಅಂದ್ರೆ ಹಿಂದುಳಿದ ವರ್ಗಗಳಿಗೆ 27% ರಿಸರ್ವೇಶನ್ ಅನ್ನು ಕೊಟ್ಟರು. ಆ ಹೋರಾಟ ಕೆಲವು ಪ್ರೇರೇಪಣೆಗಳಾಯ್ತು. ಆ ಹೋರಾಟ ರಾಜಕೀಯ ಸ್ಥಿತ್ಯಂತ್ರಕ್ಕೆ ಒಂದು ವೇದಿಕೆ ಆಯಿತು. ಅಲ್ಲಿವರೆಗೆ ಬಲಾಢ್ಯ ಪಕ್ಷಗಳಿದ್ದಂಥ ರಾಜಕೀಯ ವ್ಯವಸ್ಥೆ ಕ್ರಮೇಣ ಹಿಂದುಳಿದ ವರ್ಗಗಳ ರಾಜಕೀಯಕ್ಕೆ ಮುನ್ನೆಲೆಗೆ ಬಂತು. ಬ್ಯಾಕ್ವರ್ಡ್ ಕ್ಲಾಸ್ ಪೊಲಿಟಿಕ್ಸ್. ನಾವು ತುಂಬಾ ಗಂಭೀರವಾಗಿ ಇದನ್ನ ಚಿಂತನೆ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಬ್ಯಾಕ್ವರ್ಡ್ ಕ್ಲಾಸ್ ಪೊಲಿಟಿಕ್ಸ್. ಮೊದಲು ಎರಡೇ ಪಕ್ಷಗಳು ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್, ಜನಸಂಘ, ಇದು ಈ ರೀತಿ ಜನತಾ ಪರಿವಾರ ಅಂತ. ಬ್ಯಾಕ್ವರ್ಡ್ ಪೊಲಿಟಿಕ್ಸ್ ಮುನ್ನೆಲೆಗೆ ಬಂತು. ಮಂಡಲ್ ಕಮಿಷನ್ ನ ಹೋರಾಟದ ಹಿನ್ನೆಲೆಯಲ್ಲಿ ಏನು ಬ್ಯಾಕ್ವರ್ಡ್ ಕ್ಲಾಸ್ ಮುಂದಕ್ಕೆ ಬಂತೋ ಅದೇ ಆಗಿರ್ತದೆ. ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ನ ರಾಜಕೀಯ, ಮಾಯಾವತಿಯವರ ರಾಜಕೀಯ, ಬಿಹಾರದಲ್ಲಿ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವರ ರಾಜಕೀಯ, ಕರ್ನಾಟಕದಲ್ಲಿ ದೇವೇಗೌಡರ ರಾಜಕೀಯ. ಅಂದ್ರೆ ಹಿಂದುಳಿದ ವರ್ಗಗಳ ರಾಜಕೀಯ ಸ್ವಲ್ಪ ಮುನ್ನೆಲೆಗೆ ಬಂತು. ಪಕ್ಷಗಳಿಗೆ ಬ್ರಾಂಡ್ ಇದ್ದಂತ ಮೇಲ್ವರ್ಗದ ರಾಜಕಾರಣದಿಂದ ಹಿಡಿತ ಸಡಿಲಾಯಿತು. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಮುಸಲ್ಮಾನರು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯ
ಸರಿಸುಮಾರು 20% ಇರುವಂತಹ ಮುಸ್ಲಿಂ ಸಮುದಾಯ ಮುಲಾಯಂ ಸಿಂಗ್ ಜೊತೆ ನಿಂತರು. ಮುಲಾಯಂ ಸಿಂಗ್ ರಾಜಕೀಯ ಶಕ್ತಿ ಆಯ್ತು. ಅಂದ್ರೆ ಮುಲಾಯಂ ಯಾದವರ ರಾಜಕೀಯಕ್ಕೆ ಮುಸ್ಲಿಮರು ಬೆನ್ನೆಲುಬಾಗಿ ನಿಂತರು. ನಂಬರ್ 2 ಆಗಿ ಆಜಂ ಖಾನ್ ರವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯ ಬೆನ್ನೆಲುಬಾಗಿ ನಿಂತಾಗ ಅಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಅಂದ್ರೆ ಅಲ್ಪಸಂಖ್ಯಾತರು ಮತ್ತು ಯಾದವರು ಒಂದಾದಾಗ ಅಲ್ಲಿ ಮುಖ್ಯಮಂತ್ರಿಗಳಾದ್ರು, ಅಧಿಕಾರವನ್ನು ಅನುಭವಿಸಿದ್ರು. ನಂಬರ್ 2 ಅಲ್ಲಿ ಯಾರಿದ್ರು? ಮುಲಾಯಂ ಸಿಂಗ್ ನಂತರ ಆಜಂ ಖಾನ್ ಇದ್ರು. ಆ ನಂತರ ಏನಾಯ್ತು? ಮುಂದುವರೆದ ಭಾಗವಾಗಿ ಮುಲಾಯಂ ಸಿಂಗ್ನ ಕಾಲಘಟ್ಟದ ನಂತರ ಮುಲಾಯಂ ಸಿಂಗ್ ನಂತರ ಯಾರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು? ಯಾರಾಗಬೇಕಾಗಿತ್ತು ಮುಖ್ಯಮಂತ್ರಿ? ಆಜಂ ಖಾನ್ ಆಗ್ಬೇಕಾಗಿತ್ತು. ನಾನು ಅರ್ಥ ಆಗ್ತಾ ಇದೆ ನಾನು ಏನ್ ಹೇಳ್ತಿದ್ದೀನಿ? ಆಜಂ ಖಾನ್ ರವರು ಆಗ್ಬೇಕಾಗಿತ್ತು. ಯಾರಾದ್ರು ಹೇಳಿ? ಅಖಿಲೇಶ್ ಆದ್ರು. ಮುಲಾಯಂ ಸಿಂಗ್ ಅದರ ನಂತರ ಇಡೀ ಸಮುದಾಯವರೆಗೆ ಬೆನ್ನೆಲುಬಿಗೆ ನಿಂತಾಗ ಮುಖ್ಯಮಂತ್ರಿಯಾಗಿ ಆಜಂ ಖಾನ್ ಆಗ್ಬೇಕಾಗಿತ್ತು. ಆದ್ರೆ ಆಜಂ ಖಾನ್ ಆಗ್ಲಿಲ್ಲ, ಅಖಿಲೇಶ್ ಯಾದವ್ ಆದ್ರು. ಅಖಿಲೇಶ್ ಯಾದವ್ ನಂತರ ಡಿಂಪಲ್ ಯಾದವ್ ಆಗ್ತಾರೆ, ಪಿಂಪಲ್ ಯಾದವ್, ಯಾವ್ಯಾವ ಯಾದವ್ಗಳು ಆಗ್ತಾರೆ. ಅಲ್ಲಿಗೆ ಒಬ್ಬ ನಾಯಕರನ್ನ ಆಜಂ ಖಾನ್ ಅನ್ನ ಮುಗಿಸಿದ್ರು. ಷಡ್ಯಂತ್ರದ ಪ್ರಕಾರ ಹಲವು ಕೇಸ್ಗಳನ್ನು ಹಾಕಿ ಅವರ ರಾಜಕೀಯ ವ್ಯವಸ್ಥೆಯನ್ನು ಇಲ್ಲವಾಗಿಸಿದ್ರು. ಅದೇ ರೀತಿ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ರಾಜಕೀಯಕ್ಕೆ ಆರ್ಜೆಡಿಯ ನಾಯಕತ್ವಕ್ಕೆ ಬೆಂಬಲವಾಗಿ ನಿಂತದ್ದು 17% ಇರುವಂತಹ ಮುಸ್ಲಿಂ ಸಮುದಾಯ. ಮಾನ್ಯ ಶಹಾಬುದ್ದೀನ್ ರವರು ನಂಬರ್ 2 ಆಗಿದ್ರು. ಅಲ್ಲಿ ಮುಸ್ಲಿಂ ಸಮುದಾಯ ಜೊತೆಗೆ ನಿಂತ ಕಾರಣ ಅಲ್ಲಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಲಾಲು ಮುಖ್ಯಮಂತ್ರಿ ಆದ್ರು. ನಂಬರ್ 2 ಯಾರಿದ್ದು? ಶಹಾಬುದ್ದೀನ್ ರವರು. ಲಾಲು ಮುಖ್ಯಮಂತ್ರಿ ಆದ ನಂತರ ಯಾರಾಗಬೇಕಾಗಿತ್ತು ಮುಖ್ಯಮಂತ್ರಿ? ನಂಬರ್ 2 ಅಲ್ಲಿ ಇದ್ದವರು ಶಹಾಬುದ್ದೀನ್ ಆಗ್ಬೇಕಾಗಿತ್ತು ಇಲ್ವಾ? ಯಾರಾದ್ರು ತೇಜಸ್ವಿ ಅಲ್ಲ, ರಾಬ್ಡಿ ದೇವಿ ಆದ್ರು. ಓದು ಬರಹ ಗೊತ್ತಿಲ್ಲದ ರಾಬ್ಡಿ ದೇವಿಯನ್ನ ಒಂದು ಶಹಾಬುದ್ದೀನ್ ಒಬ್ಬ ಪವರ್ಫುಲ್ ವ್ಯಕ್ತಿ ಆಗಿದ್ರು. ಆದ್ರೆ ಅವ್ರನ್ನ ಮಾಡಿಲ್ಲ, ನಂಬರ್ 2 ಅವ್ರನ್ನ ಮಾಡಿಲ್ಲ. ರಾಬ್ಡಿ ದೇವಿ ಆದ್ರು, ಆಮೇಲೆ ತೇಜಸ್ವಿ ಆದ್ರು. ಅಲ್ಲಿಗೆ ಶಹಾಬುದ್ದೀನ್ ರವರ ರಾಜಕೀಯವನ್ನ ಅವರಿಗೆ ಬೇರೆ ಬೇರೆ ಕೇಸ್ ಹಾಕಿ ಅವರನ್ನ ಜೈಲಿನಲ್ಲೇ ತೀರ್ಕೊಂಡ್ರು. ಅವರ ರಾಜಕೀಯ ಅಲ್ಲಿಗೆ ಮುಗಿದೋಯ್ತು. ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ, ಕರ್ನಾಟಕದಲ್ಲಿ ಬಾಬರಿ ಮಸೀದಿ ಧ್ವಂಸ ನಂತರ ಆಲ್ಟರ್ನೇಟಿವ್ ಆಗಿ ಜನತಾ ಪರಿವಾರಕ್ಕೆ ಮುಸಲ್ಮಾನರು ಬೆಂಬಲವಾಗಿ ನಿಂತರು. ದೇವೇಗೌಡರ ಪರವಾಗಿ ನಿಂತರು ಮುಸ್ಲಿಂ ಸಮುದಾಯ. ಅದಕ್ಕೆ ಕಾರಣ ಸಿಎಂ ಇಬ್ರಾಹಿಂ ರವರು. ಇವತ್ತು ರಾಜಕೀಯವಾಗಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಆದ್ರೆ ಅವತ್ತು ದೇವೇಗೌಡರ ನಂತರ ನಂಬರ್ 2 ಇದ್ದಿದ್ದು ಸಿದ್ದರಾಮಯ್ಯನವರು, ಸಿಎಂ ಇಬ್ರಾಹಿಂ ರವರು. ಸಿದ್ದರಾಮಯ್ಯನವರು ಕೂಡ ಇದ್ರು. ಸಿಎಂ ಇಬ್ರಾಹಿಂ ಮುಸ್ಲಿಂ ಮುಖವಾಗಿ ಈ ಮುಸಲ್ಮಾನರು 92ರ ನಂತರ ಮಂಡಲ್ 5ರ ನಂತರ ಆಲ್ಟರ್ನೇಟಿವ್ ಆಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟರು. ಯಾರಿಗೆ? ದೇವೇಗೌಡರಿಗೆ. ದೇವೇಗೌಡರು ಮುಖ್ಯಮಂತ್ರಿ ಆದ್ರು. ದೇವೇಗೌಡರ ನಂತರ ಯಾರಾಗಬೇಕಾಗಿತ್ತು ಮುಖ್ಯಮಂತ್ರಿ? ಸಿಎಂ ಇಬ್ರಾಹಿಂ ಆಗಬೇಕಾಗಿತ್ತು. ಸೆಕೆಂಡ್ ಲೀಡರ್ಶಿಪ್ ಅಲ್ಲಿ ಯಾರಾದ್ರು? ಕುಮಾರಸ್ವಾಮಿ ಆದ್ರು. ಹೌದಾ? ನೀವು ಅರ್ಥ ಮಾಡಿಕೊಳ್ಬೇಕು, ಈ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಇವರ ಬೆಂಬಲಿಂದಲೇ ಮುಖ್ಯಮಂತ್ರಿ ಆದ, ಪ್ರಧಾನಮಂತ್ರಿ ಆದವರು ಇವರನ್ನ ಯೂಸ್ ಮಾಡಿಕೊಂಡು ಮತ್ತು ಥ್ರೋ ಮಾಡಿದ ಇತಿಹಾಸವನ್ನ ಈ ಸಮುದಾಯ ಮರಿಬಾರದು ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಇವರು ನಿಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ ಹೊರತು ನಿಮ್ಮನ್ನ ರಾಜಕೀಯವಾಗಿ ನಾಯಕತ್ವ ಮೇಲೆ ಬರಲಿಕ್ಕೆ, ರಾಜಕೀಯವಾಗಿ ಪ್ರಬುದ್ಧವಾಗಲಿಕ್ಕೆ ನಿಮಗೆ ಕೊಡೋದಿಲ್ಲ. ಕರ್ನಾಟಕದನ್ನೇ ತೆಗೆದುಕೊಂಡೋಡಿ. ನಂಬರ್ 2 ಇರುವಂತ ಮುಸ್ಲಿಂ ಸಮುದಾಯ, ನಂಬರ್ 1 ಇರುವಂತ ದಲಿತ ಸಮುದಾಯ. ಈ ಎರಡೂ ಸಮುದಾಯಗಳು ಇಲ್ಲಿವರೆಗೆ ಮುಖ್ಯಮಂತ್ರಿ ಆಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದ್ರು, ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ, ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಲಿಲ್ಲ. ಇನ್ನು ಆಗುವುದೂ ಇಲ್ಲ. ಯಾಕಂದ್ರೆ ಈ ಸಮುದಾಯಗಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಇವರಿಗೆ ಯಾವುದೇ ರಾಜಕೀಯ ಅಧಿಕಾರ ಕೊಡುವುದಿಲ್ಲ. ಈಗ ನೋಡಿ, ನಾನು ಹೇಳಿದ್ನಲ್ಲ, 92% ಓಟ್ ಕೊಟ್ಟಂತ ಸಮುದಾಯ 30% ಒಟ್ಟು ಓಟ್ನಲ್ಲಿ 30% ಓಟ್ ಕೊಟ್ಟ ಸಮುದಾಯಕ್ಕೆ ಕೊಟ್ಟದ್ದು 2 ಮಿನಿಸ್ಟ್ರಿ. ಅದು ಯಾವ ಮಿನಿಸ್ಟ್ರಿ? ಅಲ್ಪಸಂಖ್ಯಾತ
ವಸತಿ ಮತ್ತು ವಕ್ಫ್, ಅಲ್ಪಸಂಖ್ಯಾತ ವಕ್ಫ್ ಮುಸಲ್ಮಾನಿಗೆ ಕೊಡಬೇಕು, ಕೊಟ್ಟರು. ಇನ್ನೊಂದಿಗೆ ಪೌರಾಡಳಿತ. ಇದೇನು ಅಷ್ಟು ಮಹತ್ವಪೂರ್ಣವಾದಂಥ ಒಂದು ಖಾತೆಗಳಲ್ಲ. ಮೈನ್ ಸ್ಟ್ರೀಮ್ ಖಾತೆಗಳು ಯಾಕೆ ಕೊಡಲಿಲ್ಲ? ಯಾಕೆ ಆರೋಗ್ಯ ಕೊಡಲಿಲ್ಲ? ಯಾಕೆ ರೆವಿನ್ಯೂ ಕೊಡಲಿಲ್ಲ? ಯಾಕೆ PWD ಕೊಡಲಿಲ್ಲ? ಯಾಕೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಲಿಲ್ಲ? ಯಾಕೆ ಪಂಚಾಯತ್ ರಾಜ್ ಕೊಡಲಿಲ್ಲ? ಅಂದ್ರೆ ಒಟ್ಟು ಓಟಿನ 30% ಓಟ್ ಹಾಕಿದ ಸಮುದಾಯಗಳಿಗೆ ಕೇವಲ 2 ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ರಾಜಕೀಯ ಪ್ರಾತಿನಿಧ್ಯ ಕೂಡ ಇವರು ಕೊಡೋದಿಲ್ಲ. ಯಾಕೆ ಗೊತ್ತಾ? ಯಾಕೆ ಕೊಡೋದಿಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಅವರಿಗೆ ಗೊತ್ತು, ನಿಮಗೆ ವೋಟ್ ಬ್ಯಾಂಕ್, ನಿಮಗೆ ಗತಿ ಇಲ್ಲ, ನಿಮಗೆ ಯಾವುದೇ ಗತಿ ಇಲ್ಲ. SDP ಅನ್ನು ನೀವು ನಂಬೋದಿಲ್ಲ. ಯಾವುದೇ ಗತಿ ಇಲ್ಲದ ಕಾರಣ ನೀವು ಅವರಿಗೆ ಓಟ್ ಕೊಡ್ತೀರಿ, ಬಿಜೆಪಿಗೆ ಹೆದರಿ ಓಟ್ ಕೊಡ್ತೀರಿ. ಆ ಕಾರಣಕ್ಕೆ ನಿಮಗೆ ಯಾವುದೇ ಮಹತ್ವ ಇಲ್ಲ, ಯಾವುದೇ ನಿಮ್ಮ ಓಟಿಗೆ ಯಾವುದೇ ಮಹತ್ವ ಇಲ್ಲ. ನಿಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಒಂದು ರಾಜಕೀಯ ಶಕ್ತಿಯನ್ನ ನಾವು ಬಲಪಡಿಸ್ತಾ ಹೋಗಬೇಕು. ಅದು ಬುದ್ಧಿವಂತಿಕೆ, ಅದು ಧೀಮಂತತನ, ಅದು ದೂರದೃಷ್ಟಿ. ಈ ಸಮುದಾಯ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕು. ಮುಸಲ್ಮಾನರು, ದಲಿತರು, ಆದಿವಾಸಿಗಳು, ಅತಿ ಹಿಂದುಳಿದ ವರ್ಗಗಳು ದೂರದೃಷ್ಟಿಯಿಂದ, ವಿಶಾಲ ಮನೋಭಾವನೆಯಿಂದ ನಾಳೆಯನ್ನು ಯೋಚನೆ ಮಾಡಿಕೊಂಡು ಒಂದು ರಾಜಕೀಯ ಶಕ್ತಿಯನ್ನ ಬಲಿಷ್ಠಗೊಳಿಸಬೇಕು. ಅಲ್ಲದೆ ಹೋದ್ರೆ ನಿಮಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಆ ಕಾರಣಕ್ಕೆ ಹೆಚ್ಚು ನಾನು ಮಾತನಾಡದೆ, ಮುಂದಿನ ದಿನಗಳಲ್ಲಿ SDP ನೀವು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಇದು ನಿಮ್ಮ ಪಕ್ಷ. ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತದೆ. ಓಕೆ, ನೀವು MLAಗೆ ನಮಗೆ ಓಟ್ ಕೊಡೋದಿಲ್ಲ, BJP ಬರ್ತದೆ ಅಂತ ಹೆದರಿ ನೀವು ಆಲ್ಟರ್ನೇಟಿವ್ ಆಗಿ ಕಾಂಗ್ರೆಸ್ನ ನೋಡ್ತಾ ಇದ್ದೀರಿ. ತಪ್ಪಿಲ್ಲ. ನಿಮ್ಮ ಯೋಚನೆ, ನಿಮ್ಮ ಗ್ರಹಿಕೆ ಅದಿರ್ಬೋದು. ಆದ್ರೆ ಕನಿಷ್ಠ ಪಕ್ಷ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ BJP ಬರ್ತದೆ, ಅದು ಬರ್ತದೆ ಅಂತೇಳಿ ಪೋಲರೈಸೇಷನ್ ಸಬ್ಜೆಕ್ಟ್ ಇಲ್ಲ. ಆ ಕಾರಣಕ್ಕೆ ಮುಂದಿನ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳಿಗೆ ಬೆಂಬಲ ಮಾಡುವುದರ ಮೂಲಕ ಒಂದು ರಾಜಕೀಯ, ನಮಗೆ ಯಾರಿಗೋ MLA ಆಗಬೇಕು ಅಥವಾ ನಮಗೆ ಯಾರಿಗೋ ಇಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು ಅನ್ನುವಂಥ ಆಸೆಯಿಂದಲ್ಲ, ಅಧಿಕಾರ ದಾಹದಿಂದಲ್ಲ, ಅಧಿಕಾರ ವ್ಯಾಮೋಹದಿಂದಲ್ಲ, ಗುಲಾಮರಾಗಿರುವಂತಹ ಎಲ್ಲಾ ರೀತಿಯಲ್ಲೂ ದೌರ್ಜನ್ಯಕ್ಕೊಳಗಾದ, ಅಪಮಾನಕ್ಕೀಡಾದ, ಗೌರವ ಇಲ್ಲದೆ ನಾಯಿಯಂತೆ, ನರಿಯಂತೆ, ಗುಲಾಮರಂತೆ ಬದುಕುವ ಈ ಸಮುದಾಯಗಳಿಗೆ ಒಂದು ಆತ್ಮವಿಶ್ವಾಸವನ್ನ ಕೊಡಬೇಕು, ಒಂದು ಧೈರ್ಯವನ್ನ ಕೊಡಬೇಕು, ಒಂದು ರಾಜಕೀಯ ಧೀಮಂತತನನ್ನು ಕೊಡಬೇಕು, ಅವರಿಗೆ ಒಂದು ಭರವಸೆಯನ್ನು ಕೊಡಬೇಕು ಅಂತ ಆಗಿರ್ತದೆ ನಾವು ರಾಜಕೀಯನ ಮಾಡ್ತಾ ಇರುವಂತದ್ದು. ನಮ್ಮ ಸ್ವಂತಕ್ಕಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ವಂತ ಹಿತಾಸಕ್ತಿಗೆ ಅಲ್ಲ ನಾವು ರಾಜಕೀಯ ಮಾಡ್ತಾ ಇರುವಂತದ್ದು. ಈ ರೀತಿ ಗುಲಾಮರನ್ನಾಗಿ, ನಾಯಿಯನ್ನಾಗಿ, ನರಿಯನ್ನಾಗಿ ಬೀದಿ ಬೀದಿಯಲ್ಲಿ ಹೊಡೆಯುವ, ಬೀದಿ ಬೀದಿಯಲ್ಲಿ ಕೊಲ್ಲುವ, ನಮ್ಮ ಮಸೀದಿಗಳನ್ನ, ಮದ್ರಸಗಳನ್ನ ಹಾಕುವ, ದಲಿತರ ಮೇಲೆ ಹಲ್ಲೆ ಮಾಡುವ, ದೌರ್ಜನ್ಯ ಮಾಡುವ ಈ ಕಿರಾತಕ ವ್ಯಕ್ತಿಗಳ ವಿರುದ್ಧ ಸ್ವಾಭಿಮಾನದಿಂದ ಬದುಕುವ, ಧೈರ್ಯದಿಂದ ಬದುಕುವ ಒಂದು ಸಮುದಾಯವನ್ನಾಗಿ, ದಲಿತರನ್ನ, ಮುಸ್ಲಿಮರನ್ನ, ಆದಿವಾಸಿಗಳನ್ನ ಈ ದೇಶದಲ್ಲಿ ಗೌರವಯುತವಾಗಿ ಬದುಕುವಂತ ಒಂದು ವಾತಾವರಣ, ಎಲ್ಲರಿಗೂ ಸಮಾನ ಅವಕಾಶಗಳಿರುವ ಒಂದು ಸಮಾಜವನ್ನ ನಿರ್ಮಾಣ ಮಾಡುವ ಕನಸಾಗಿರ್ತದೆ SDP ಇದು. ಅದಕ್ಕಾಗಿ ಬೆಂಬಲ ಕೊಡಿ ಅಂತ ನಾವು ಕೇಳುವಂಥದ್ದು. ಅದಕ್ಕಾಗಿ ಬೆಂಬಲ ಕೊಡಿ. ಹನಿಗೂಡಿದರೆ ಹಳ್ಳ. ಒಂದೊಂದೇ ಓಟು, ನಿಮ್ಮ ಒಂದೊಂದು ಓಟ್ ಇದೆಯಲ್ಲ ಅದು ವೇಸ್ಟ್ ಆಗಿದೆ ಅಂತ ಹೇಳಿ ತಿಳ್ಕೊಬೇಡಿ ನೀವು. SDP ಕೊಡುವ ಒಂದೊಂದು ಓಟು ಕೂಡ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಸೋಲಲಿ ಗೆಲ್ಲಲಿ, SDP ಸೋಲಲಿ ಗೆಲ್ಲಲಿ, SDP ಕೊಡುವ ಒಂದೊಂದು ಓಟು ನಿಮ್ಮ ಮಕ್ಕಳ ಭವ್ಯ ಭವಿಷ್ಯ, ಭಾರತದ ಭವ್ಯ ಭವಿಷ್ಯ, ಕರ್ನಾಟಕದ ಭವ್ಯ ಭವಿಷ್ಯ ಅಂತೇಳಿ ನೀವು ಅರ್ಥ ಮಾಡ್ಕೊಂಡ್ರೆ ಆ ಆತ್ಮವಿಶ್ವಾಸದಿಂದ ನಿಮಗಾಗಿ ಕೆಲಸ ಮಾಡಲಿಕ್ಕೆ, ನಿಮಗಾಗಿ ಹೋರಾಟ ಮಾಡಲಿಕ್ಕೆ, ನಿಮಗಾಗಿ ಯಾವ ತ್ಯಾಗವನ್ನು ಸಹಿಸಲಿಕ್ಕೆ ನಾವು ತಯಾರಿದ್ದೀವಿ. ಬಸ್ ನಿಮ್ಮ ಬೆಂಬಲ ಬೇಕು, ನಿಮ್ಮ ಸಪೋರ್ಟ್ ಬೇಕು, ಎಲ್ಲ ರೀತಿಯ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತಾ ಈ ಕಂಚಿನಡಕದ ಪಡುಬಿದ್ರೆಯ ಎಲ್ಲ ಹೃದಯವಂತ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಹಳ ಪ್ರೀತಿಯಿಂದ ನನ್ನನ್ನು ಇಲ್ಲಿಗೆ ಆಹ್ವಾನಿಸಿ ನನ್ನ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಮ್ಮೆಲ್ಲರಿಗೂ ಅರ್ಪಿಸ್ತೇನೆ. ವಿಶೇಷವಾಗಿ
ಪಡುಬಿದ್ರಿಯ ಒಂದು ಸಮಿತಿ, ಅದೇ ರೀತಿ ಇಲ್ಲಿ ವಿಶೇಷವಾಗಿ ಇಲ್ಲಿ ಕುಳಿತಂತ ಗಣ್ಯರು, ನೀವೆಲ್ಲ ರೀತಿಯ ಬೆಂಬಲವನ್ನ ಕೊಡ್ತಾ ಇದ್ದೀರಿ. SDPIಗೆ ಯಾವ ರೀತಿಯ ಬೆಂಬಲ ಇಲ್ಲಿ ಕಂಚಿನಾಟಕದಲ್ಲಿ ಪಡುಬಿದ್ರಿಯಲ್ಲಿ ಕೇಳಿದ್ರು ಕೂಡ ಆ ಬೆಂಬಲವನ್ನ ಗ್ರಾಮಸ್ಥರು ಕೊಡ್ತಾ ಇದ್ರಿ. ನಿಮಗೆ ಚುರರಿಣಿ, ನಿಮ್ಮ ಏನು ನಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನ ಹುಸಿಗೊಳಿಸಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ SDPI. ಥ್ಯಾಂಕ್ ಯು.